ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪೂಜಾ. ಹೃದಯ ಮನುಷ್ಯನ ದೇಹದ ಬಹುಮುಖ್ಯ ಅಂಗ. ಇಡೀ ದೇಹವನ್ನ ಕಂಟ್ರೋಲ್ ಮಾಡುವುದೇ ಹೃದಯ. ಇಂತಹ ಹೃದಯ ಆರೋಗ್ಯವಾಗಿದೆಯಾ ಅಂತ ಆಗಾಗ ನೋಡ್ಕೊಳ್ತಾನೆ ಇರಬೇಕು. ಇಲ್ಲ ಅಂದರೆ ಯಮನನ್ನ ವೆಲ್ಕಮ್ ಮಾಡಬೇಕಾಗತ್ತೆ. ಅಷ್ಟಕ್ಕೂ ಇವತ್ತು ಹೃದಯದ ಬಗ್ಗೆ ಮಾತಾಡ್ತಿರೋದು ಯಾಕೆ ಅಂದ್ರ ಹೇಳ್ತೀನಿ. ಅದಕ್ಕೂ ಮುಂಚೆ ನಿಮಗೆ ಒಂದು ಕ್ವೆಶನ್ ಕೇಳ್ತೀನಿ. ಭಾರತದ ಮೊಟ್ಟ ಮೊದಲ ಹಾರ್ಟ್ ಬೈಪಾಸ್ ಸರ್ಜರಿ ಮಾಡಿದ್ದು ಯಾರು ಗೊತ್ತಾ? ಇವರೇ. 50 ವರ್ಷಗಳ ಹಿಂದೆ ದೇಶದಲ್ಲಿ ಅಂದರೆ ಭಾರತದಲ್ಲಿ ಮೊದಲ ಬಾರಿ ಹೃದಯದ ಬೈಪಾಸ್ ಸರ್ಜರಿ ಮತ್ತು ದೇಶದಲ್ಲೇ ಮೊದಲ ಶ್ವಾಸಕೋಶ ಅಂದರೆ ಲಂಗ್ ಸರ್ಜರಿ ಮಾಡಿದ್ದ ಖ್ಯಾತ ಹೃದಯ ತಜ್ಞ ಡಾಕ್ಟರ್ KM ಚೆರಿಯನ್. KM ಚೆರಿಯನ್ ಅವರು 1975ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೈಪಾಸ್ ಸರ್ಜರಿ ಮಾಡಿ ಖ್ಯಾತಿ ಗಳಿಸಿದ್ರು. ಚಿಕ್ಕ ಮಕ್ಕಳಿಂದ ಹಿಡಿದು ಯಾವುದೇ ವಯಸ್ಸಿನವರಿಗಾದರೂ ಹೃದಯ ಸಂಬಂಧಿ ಸಮಸ್ಯೆ ಇದೆ ಅಂತ ಆಸ್ಪತ್ರೆಗೆ ಬಂದರೆ ಅವರಿಗೆ ಚಿಕಿತ್ಸೆ ಕೊಟ್ಟು ಗುಣಪಡಿಸಿಯೇ ಮನೆಗೆ ಕಳಿಸ್ತಿದ್ದ ಈ ಮಹಾನುಭಾವ ಕಳೆದ ಶನಿವಾರ ರಾತ್ರಿ ನಿಧನರಾಗಿದ್ದಾರೆ. ಅದು ಕೂಡ ಹೃದಯಾಘಾತದಿಂದಲೇ. ಹೃದಯ ತಜ್ಞನೇ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಕೇಳಿದ್ರೆ ನಿಜಕ್ಕೂ ಶಾಕಿಂಗ್ ಅಲ್ವಾ? ಆ್ಯಕ್ಚುಲಿ ಏನಾಯಿತು ಅಂತ ನೋಡ್ತಾ ಹೋದರೆ, ಶನಿವಾರ ಸಂಬಂಧಿಕರೊಬ್ಬರ ಮನೆಯ ಮದುವೆ ರಿಸೆಪ್ಷನ್ಗಾಗಿ ಬೆಂಗಳೂರಿಗೆ ಬಂದಿದ್ರು. ಫಂಕ್ಷನ್ ಮುಗಿಸ್ಕೊಂಡು ಕುಳಿತಿದ್ದವರು ಇದ್ದಕ್ಕಿದ್ದಂತೆ ಕುಸಿದು ಬೀಳ್ತಾರೆ. ಕೂಡಲೇ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಅಷ್ಟರಲ್ಲಾಗಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿದ್ದು ನಿನ್ನೆ ಚೆನ್ನೈನಲ್ಲಿ ಅವರ ಅಂತ್ಯ ಸಂಸ್ಕಾರ ನೆರವೇರಿದೆ. ಮಾರ್ಚ್ 8, 1942ರಲ್ಲಿ ಕೇರಳದ ಕಾಯಂಕುಲಂನಲ್ಲಿ ಜನಿಸಿದ್ದ ಚೆರಿಯನ್ ವೆಲ್ಲೂರಿನ ಕ್ರಿಶ್ಚಿಯನ್ ವೈದ್ಯಕೀಯ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ರು. ಆಸ್ಟ್ರೇಲಿಯಾ, ಅಮೆರಿಕ, ನ್ಯೂಜಿಲೆಂಡ್ನಲ್ಲೂ ತರಬೇತಿ ಪಡೆದಿದ್ದ ಚೆರಿಯನ್ ಹೃದಯದ ಬಗ್ಗೆ ಸಾಕಷ್ಟು ಜ್ಞಾನ ಪಡ್ಕೊಳ್ತಾರೆ. ತಮ್ಮ 26ನೇ ವಯಸ್ಸಿಗೆ ವಿದೇಶದಲ್ಲಿ ಯಶಸ್ವಿಯಾಗಿ ಚೆರಿಯನ್ ಮೊದಲ ಆಪರೇಷನ್ ಮಾಡಿದ್ರು. ಬಳಿಕ 1955ರಲ್ಲಿ ಭಾರತದಲ್ಲಿ 2ನೇ ಹೃದಯದ ಸರ್ಜರಿ ಮಾಡ್ತಾರೆ. ಶ್ವಾಸಕೋಶದ ಸರ್ಜರಿ ಮಾಡಿ ಪ್ರಶಸ್ತಿ ಬಿರುದುಗಳನ್ನು ಪಡೆದು ಖ್ಯಾತಿಯಾಗ್ತಾರೆ. ದುರಂತ ಅಂದರೆ ನೂರಾರು ಜನರ ಹೃದಯಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿದವರು ಸದ್ಯ ಹೃದಯಾಘಾತದಿಂದಲೇ ನಿಧನರಾಗಿದ್ದಾರೆ. ಗ್ರೀಸ್ನ ಕಾಸ್ ದ್ವೀಪದಲ್ಲಿ ಕಲ್ಲಿನ ಮೇಲೆ ಇವರ ಹೆಸರನ್ನು ಕೆತ್ತಲಾಗಿದೆ. 2010ರಲ್ಲಿ ವರ್ಲ್ಡ್ ಸೊಸೈಟಿ ಆಫ್ ಕಾರ್ಡಿಯೋ ಥೊರಾಸಿಕ್ ಸರ್ಜನ್ಸ್ನ ಅಧ್ಯಕ್ಷತೆ ವಹಿಸಿದ್ದ ಮೊದಲ ಭಾರತೀಯ ಈ ಚೆರಿಯನ್. 1991ರಲ್ಲಿ ಅವರಿಗೆ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚೆರಿಯನ್ ಅವರ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಹೃದಯಕ್ಕೂ ಚಿಕಿತ್ಸೆ ಕೊಡಬಹುದು, ಶಸ್ತ್ರಚಿಕಿತ್ಸೆ ಮೂಲಕ ಹೃದಯದ ಸಮಸ್ಯೆಗಳನ್ನು ಬಗೆಹರಿಸಬಹುದು ಅಂತ ತೋರಿಸಿಕೊಟ್ಟ ಚೆರಿಯನ್ ಸಾವು ನಿಜಕ್ಕೂ ಭಾರತಕ್ಕೆ ತುಂಬಲಾರದ ನಷ್ಟವೇ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.